ಎಕ್ಸಾಮ್ ಟ್ರ್ಯಾಪರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ವಿಡಿಯೋದ ಮೂಲಕ 21 ಮಾರ್ಚ್ 20ರಿಂದ 23ರವರೆಗಿನ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ನಾವು ಅಪ್ಡೇಟ್ ಮಾಡೋದು ಪ್ರತಿಯೊಂದು ನೋಟಿಫಿಕೇಶನ್ ಬರಲ್ಲ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ 2021 ಮಾರ್ಚ್ 20ರಿಂದ 23ರವರೆಗಿನ ಪ್ರಚಲಿತ ಘಟನೆಗಳನ್ನ ನೋಡೋಣ. ಇತ್ತೀಚಿನ ಟ್ರಾಯ್ ವರದಿಯ ಪ್ರಕಾರ ಸಕ್ರಿಯ ಗ್ರಾಹಕರ ಸಂಖ್ಯೆಯಲ್ಲಿ ಯಾರು ಉನ್ನತ ಸ್ಥಾನದಲ್ಲಿದ್ದಾರೆ? ಉತ್ತರ ಏರ್ಟೆಲ್. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಟ್ರಾಯ್ ಇತ್ತೀಚಿನ ಚಂದಾದಾರರ ಮಾಹಿತಿಯು ಜನವರಿಯಲ್ಲಿ ಸಕ್ರಿಯ ಚಂದಾದಾರರು 3.3 ಮಿಲಿಯನ್ ಏರಿಕೆಯಾಗಿ 979 ಮಿಲಿಯನ್ಗೆ ತಲುಪಿದೆ ಎಂದು ತೋರಿಸಿದೆ. ಭಾರತೀಯ ಏರ್ಟೆಲ್ ಲಿಮಿಟೆಡ್ 6.9 ಮಿಲಿಯನ್ ಸಕ್ರಿಯ ಚಂದಾದಾರರೊಂದಿಗೆ ಪ್ಯಾಕ್ ಅನ್ನು ಮುನ್ನಡೆಸಿದೆ. ಜನವರಿಯಲ್ಲಿ ಅದರ ಒಟ್ಟು ಮೊತ್ತ 336 ಮಿಲಿಯನ್ಗೆ ತಲುಪಿದೆ. ರಿಲಯನ್ಸ್ ಜಿಯೋನ ಸಕ್ರಿಯ ಚಂದಾದಾರರು 3.5 ಮಿಲಿಯನ್ ನಿಂದ 325 ಮಿಲಿಯನ್ಗೆ ಇಳಿದಿದ್ದಾರೆ. ಏರ್ಟೆಲ್ ದೀರ್ಘಕಾಲದವರೆಗೆ ಸಕ್ರಿಯ ಚಂದಾದಾರರ ವಿಷಯದಲ್ಲಿ ಇದು ವ್ಯಾಪಕ ಮುನ್ನಡೆಯನ್ನು ಸಾಧಿಸಿದೆ. ಇತ್ತೀಚೆಗೆ ಯಾವ ರಾಜ್ಯದ ರಾಜ್ಯಪಾಲರು ಗಾನ್ ಅಂಡರ್ ದಿ ಡೂಮ್ ಎಂಬ ಹೊಸ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ? ಉತ್ತರ ಮಹಾರಾಷ್ಟ್ರ. ಮಹಾರಾಷ್ಟ್ರ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಡಾನ್ ಅಂಡರ್ ದಿ ಡೂಮ್ ಎಂಬ ಡಿಜಿಟಲ್ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಒಂದು ಡಿಜಿಟಲ್ ಪುಸ್ತಕವು ಮುಂಬೈ ಜನರಲ್ ಪೋಸ್ಟ್ ಆಫೀಸ್ ಕಟ್ಟಡದ ಇತಿಹಾಸವನ್ನು ಚಿತ್ರಿಸುತ್ತದೆ. ಇದನ್ನು ಆರ್ಕಿಡಾ ಮುಖರ್ಜಿ ಅವರ ಸಹಯೋಗದೊಂದಿಗೆ ಮುಂಬೈನ ಪೋಸ್ಟ್ ಮಾಸ್ಟರ್ ಜನರಲ್ ಸ್ವಾತಿ ಪಾಂಡೆ ಬರೆದಿದ್ದಾರೆ. ಅವಮ್ ಕಿ ಬಾತ್ ಪ್ರೋಗ್ರಾಂ ಅನ್ನು ಯಾರು ಪ್ರಾರಂಭಿಸಿದರು? ಉತ್ತರ ಮನೋಜ್ ಸಿನ್ಹಾ. ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬೃಹತ್ ಸಾರ್ವಜನಿಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ಅವಮ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮವಾಗಿದ್ದು ಇದನ್ನು ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರ ರೇಡಿಯೋ ಔಟ್ರೀಚ್ ನಲ್ಲಿ ರಾಜ್ಯದಲ್ಲಿ ಪ್ರಾರಂಭಿಸಿದೆ. ಈ ಒಂದು ರೇಡಿಯೋ ಕಾರ್ಯಕ್ರಮವು ಭಾಗವಹಿಸುವಿಕೆ ಮತ್ತು ಜನರು ಕೇಂದ್ರೀಕೃತ ಆಡಳಿತದ ಮೇಲೆ ಕೇಂದ್ರೀಕರಿಸುತ್ತದೆ. ಈ ಒಂದು ವೇದಿಕೆಯು ಜನರಿಗೆ ಆಡಳಿತದೊಂದಿಗೆ ನೇರವಾಗಿ ಸಂವಹನ ನಡೆಸಲು ಅವಕಾಶ ನೀಡುತ್ತದೆ. ಲೆಫ್ಟಿನೆಂಟ್ ಗವರ್ನರ್ ಈ ಒಂದು ಯೋಜನೆಯನ್ನು ಪ್ರಾರಂಭಿಸಿದರು. ಏಪ್ರಿಲ್ 2021ರಿಂದ ಪ್ರಾರಂಭವಾಗುವ ತಿಂಗಳ ಪ್ರತಿ 3ನೇ ಭಾನುವಾರ ಅರ್ಧ ಗಂಟೆಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಶ್ವದ ಅತಿ ದೊಡ್ಡ ತೇಲುವ ಸೌರ ಫಾರ್ಮ್ ಅನ್ನು ಯಾವ ದೇಶ ನಿರ್ಮಿಸುತ್ತಿದೆ? ಉತ್ತರ ಸಿಂಗಾಪುರ. ಸಿಂಗಾಪುರ ವಿಶ್ವದ ಅತ್ಯಂತ ಚಿಕ್ಕ ದೇಶಗಳಲ್ಲಿ ಒಂದಾಗಿದೆ. ಆದರೆ ಇದು ಏಷ್ಯಾದ ಅತಿ ದೊಡ್ಡ ತಲಾ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವ ಯಂತ್ರಗಳಲ್ಲಿ ಒಂದಾಗಿದೆ. ಹವಾಮಾನ ಬದಲಾವಣೆಯನ್ನು ನಿಭಾಯಿಸುವ ಪ್ರಯತ್ನದಲ್ಲಿ ದೇಶವು ವಿಶ್ವದ ಅತಿ ದೊಡ್ಡ ತೇಲುವ ಸೌರ ಸಹಕಾರಿ ಕೇಂದ್ರಗಳಲ್ಲಿ ಒಂದನ್ನು ನಿರ್ಮಿಸುತ್ತಿದೆ. ಇತ್ತೀಚೆಗೆ ಯಾವ ದೇಶದ ಮಾಜಿ ಪ್ರಧಾನಿ ಮೌದೂದ್ ಅಹಮದ್ ನಿಧನರಾದರು? ಉತ್ತರ ಬಾಂಗ್ಲಾದೇಶ. ಬಾಂಗ್ಲಾದೇಶ ಸರ್ಕಾರದಲ್ಲಿ ಸಣ್ಣ ರಾಜಕೀಯ ಕಾರ್ಯಗಳಿಗಾಗಿ ವಿವಿಧ ರಾಜಕೀಯ ಕಚೇರಿಗಳನ್ನು ನಿರ್ವಹಿಸಿದ ನ್ಯಾಯವಾದಿ ಮೌದೂದ್ ಅಹಮದ್ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಅವರು ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿ 1988ರಿಂದ 1989ರವರೆಗೆ, ಬಾಂಗ್ಲಾದೇಶದ ಉಪಾಧ್ಯಕ್ಷರಾಗಿ 1989ರಿಂದ 1990ರವರೆಗೆ, ಉಪ ಪ್ರಧಾನಮಂತ್ರಿಯಾಗಿ 1976ರಿಂದ 1978 ಮತ್ತು 1987ರಿಂದ 1988ರವರೆಗೆ ಮತ್ತು ಕಾನೂನು, ನ್ಯಾಯ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿ 2001ರಿಂದ 2006ರವರೆಗೆ ಇವರು ಸೇವೆ ಸಲ್ಲಿಸಿದ್ದಾರೆ. ಅವರು ಬಾಂಗ್ಲಾದೇಶ ರಾಷ್ಟ್ರೀಯವಾದಿ ಪಕ್ಷದ ಅಥವಾ ಬಿಎನ್ಪಿ ಸ್ಥಾಯಿ ಸಮಿತಿಯ ಸದಸ್ಯರಾಗಿದ್ದರು. ಇಂಟರ್ನ್ಯಾಷನಲ್ ವುಮೆನ್ ಆಫ್ ಕರೇಜ್ 2021 ಯಾರು ಪಡೆದಿದ್ದಾರೆ? ಉತ್ತರ ಕೌಸಲ್ಯ ಶಂಕರ್. ಯುಎಸ್ ಕಾನ್ಸುಲೇಟ್ ತಮಿಳುನಾಡು ಮೂಲದ ಜಾತಿ ವಿರೋಧಿ ಕಾರ್ಯಕರ್ತೆ ಮತ್ತು ಮಾನವ ಹಕ್ಕುಗಳ ರಕ್ಷಕರಾಗಿರುವಂತಹ ಕೌಸಲ್ಯ ಶಂಕರ್ ಅವರನ್ನು ಇಂಟರ್ನ್ಯಾಷನಲ್ ವುಮೆನ್ ಆಫ್ ಕರೇಜ್ 2021 ಪ್ರಶಸ್ತಿಗೆ ನಾಮನಿರ್ದೇಶನ ನೀಡಿ ಗೌರವಿಸಿತು. IWOC ಅಥವಾ ಇಂಟರ್ನ್ಯಾಷನಲ್ ವುಮೆನ್ ಆಫ್ ಕರೇಜ್ 2021 ಪ್ರಶಸ್ತಿ ಪ್ರಮಾಣ ಪತ್ರ ನಾಮನಿರ್ದೇಶನವನ್ನು ಚೆನ್ನೈನಲ್ಲಿ ಯುಎಸ್ ಕನ್ಸುಲ್ ಜನರಲ್ ಜುಡಿತ್ ರವೀನ್ ಅವರು ನಗರದಲ್ಲಿ ನಡೆದಂತಹ ಧೈರ್ಯಶಾಲಿ ಮಹಿಳೆಯರು ತಮ್ಮ ಜಗತ್ತಿಗೆ ಪ್ರೇರೇಪಿಸುತ್ತಾರೆ ಕಾರ್ಯಕ್ರಮದಲ್ಲಿ ಹಸ್ತಾಂತರಿಸಿದರು. ಯಾವ ರಾಜ್ಯದ ಮಹಿಳಾ ಕುಸ್ತಿಪಟು ರಿತಿಕಾ ಫೋಗಟ್ ಇತ್ತೀಚೆಗೆ ನಿಧನರಾದರು? ಉತ್ತರ ಹರಿಯಾಣ. ಮಾರ್ಚ್ 17ರಂದು ಬಬಿತಾ ಫೋಗಟ್ ಅವರ ಕುಸ್ತಿಪಟು ಮತ್ತು ಸೋದರ ಸಂಬಂಧಿಯಾದ
ರಿತಿಕಾ ಫೊಗಟ್ ಅವರು ಆತ್ಮಹತ್ಯೆ ಮಾಡಿಕೊಂಡರು ಎಂದು ಆರೋಪಿಸಲಾಗಿದೆ. ಇದರ ಹಿಂದೆ ರಾಜಸ್ಥಾನದಲ್ಲಿ ಇತ್ತೀಚೆಗೆ ನಡೆದ ಕುಸ್ತಿ ಪಂದ್ಯಾವಳಿಯಲ್ಲಿ ಸೋಲು ಆಗಿರಬಹುದೆಂದು ತಿಳಿಯಲಾಗಿದೆ. ಇತ್ತೀಚೆಗೆ ವಿಶ್ವ ಬ್ಯಾಂಕ್ ಯಾವ ದೇಶಕ್ಕೆ $200 ಮಿಲಿಯನ್ ನೀಡಿದೆ? ಉತ್ತರ ಬಾಂಗ್ಲಾದೇಶ. ಐಎಸ್ಎಸ್ಎಫ್ ಶೂಟಿಂಗ್ ವಿಶ್ವಕಪ್ 2021 ಎಲ್ಲಿಂದ ಪ್ರಾರಂಭವಾಗಿದೆ? ಉತ್ತರ ದೆಹಲಿ. ಅಂತಾರಾಷ್ಟ್ರೀಯ ಶೂಟಿಂಗ್ ಸ್ಪೋರ್ಟ್ ಫೆಡರೇಷನ್ ಅಥವಾ ಐಎಸ್ಎಸ್ಎಫ್ ಶೂಟಿಂಗ್ ವಿಶ್ವಕಪ್ 2021 ಮಾರ್ಚ್ 19ರಿಂದ ದೆಹಲಿಯ ಡಾಕ್ಟರ್ ಕರ್ನಿ ಸಿಂಗ್ ಶೂಟಿಂಗ್ ಶ್ರೇಣಿಗಳಲ್ಲಿ ಪ್ರಾರಂಭವಾಯಿತು. ಶಾಟ್ಗನ್, ರೈಫಲ್ ಮತ್ತು ಪಿಸ್ತೂಲ್ ಎಂಬ 3 ವಿಭಾಗಗಳಲ್ಲಿ ನಡೆಯುತ್ತಿರುವ ಋತುವಿನ ಮೊದಲ ವಿಶ್ವಕಪ್ನಲ್ಲಿ 43 ದೇಶಗಳಲ್ಲಿ 300ಕ್ಕೂ ಹೆಚ್ಚು ಶೂಟರ್ಗಳು ಭಾಗವಹಿಸಿದ್ದಾರೆ. ಮಾರ್ಚ್ 29ರಂದು ಈ ಒಂದು ಈವೆಂಟ್ ಕೊನೆಗೊಳ್ಳಲಿದೆ. ಯಾವ ದೇಶದ ಅಧ್ಯಕ್ಷ ಜಾನ್ ಮಾಗುಫುಲಿ ಇತ್ತೀಚೆಗೆ ನಿಧನರಾದರು? ಉತ್ತರ ತಾಂಜಾನಿಯಾ. ಯಾವ ದೇಶದ ಕ್ರಿಕೆಟಿಗ ಮೈಕಲ್ ಹೋಲ್ಡಿಂಗ್ ಅವರಿಗೆ SJA ಬ್ರಿಟಿಷ್ ಸ್ಪೋರ್ಟ್ಸ್ ಜರ್ನಲಿಸಂ ಪ್ರಶಸ್ತಿ 2020 ನೀಡಲಾಗಿದೆ? ಉತ್ತರ ವೆಸ್ಟ್ ಇಂಡೀಸ್. ಬ್ಲಾಕ್ ಲೈವ್ಸ್ ಮ್ಯಾಟರ್ ಆಂದೋಲನ ಬೆಂಬಲಿಸಿ ಬಂದ ವೆಸ್ಟ್ ಇಂಡೀಸ್ ಕ್ರಿಕೆಟಿಗ ಶ್ರೇಷ್ಠ ಮೈಕಲ್ ಹೋಲ್ಡಿಂಗ್ ಅವರನ್ನು SJA ಬ್ರಿಟಿಷ್ ಸ್ಪೋರ್ಟ್ಸ್ ಜರ್ನಲಿಸಂ ಅವಾರ್ಡ್ 2020ರಲ್ಲಿ ಅತ್ಯುತ್ತಮ ಪಂಡಿತ ಎಂದು ಆಯ್ಕೆ ಮಾಡಲಾಗಿದೆ. ಆಸ್ಕರ್ಗೆ ನಾಮನಿರ್ದೇಶನಗೊಂಡ ಮೊದಲ ಮುಸ್ಲಿಂ ನಟ ಯಾರು? ಉತ್ತರ ರಿಜ್ ಅಹಮದ್. 93ನೇ ಅಕಾಡೆಮಿ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳನ್ನು ಪ್ರಿಯಾಂಕ್ ಚೋಪ್ರಾ ಮತ್ತು ನಿಕ್ ಜೋನಸ್ ಮಾರ್ಚ್ 15ರಂದು ಘೋಷಿಸಿದ್ದರಿಂದ ನಟ ರಿಜ್ ಅಹಮದ್ ರವರು ನಾಮನಿರ್ದೇಶನಗೊಂಡು ಇತಿಹಾಸ ನಿರ್ಮಿಸಿದರು. ಕೋವಿಡ್-19 ವ್ಯಾಕ್ಸಿನೇಷನ್ ಸಮಯವನ್ನು ವಿಸ್ತರಿಸಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ? ಉತ್ತರ ಗುಜರಾತ್. ರಾಜ್ಯದಲ್ಲಿ ಕೋವಿಡ್ ಲಸಿಕೆ ನೀಡುವ ಸಮಯವನ್ನು ವಿಸ್ತರಿಸಲು ಗುಜರಾತ್ ಸರ್ಕಾರ ನಿರ್ಧರಿಸಿದೆ. ಈಗ ಲಸಿಕೆ ಕೇಂದ್ರಗಳು ಪ್ರತಿದಿನ 9 ಲಕ್ಷ ವ್ಯಾಕ್ಸಿನೇಷನ್ ಗುರಿಯೊಂದಿಗೆ ರಾತ್ರಿ 9ರವರೆಗೆ ಕಾರ್ಯನಿರ್ವಹಿಸಲಿದೆ. ಗಾಂಧಿನಗರದಲ್ಲಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ವ್ಯಾಕ್ಸಿನೇಷನ್ ವ್ಯಾಪ್ತಿಯನ್ನು ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸಲು ಇದು ಸಹಾಯ ಮಾಡುತ್ತದೆ. ಜಾಗತಿಕ ಮರುಬಳಕೆಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ 18 ಮಾರ್ಚ್. ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಯಾವ ವೇಗದಲ್ಲಿ ಬಳಸಲಾಗುತ್ತಿದೆ ಎಂಬುದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮಾರ್ಚ್ 18ರಂದು ಜಾಗತಿಕ ಮರುಬಳಕೆ ದಿನವನ್ನು ಆಚರಿಸಲಾಗುತ್ತದೆ. ಜಾಗತಿಕ ಮರುಬಳಕೆ ದಿನ 2021 ಗುರುವಾರ ಅಥವಾ ಮಾರ್ಚ್ 18ರಂದು ಆಚರಿಸಲಾಗಿದೆ. ಈ ಒಂದು ದಿನವು ಮರುಬಳಕೆ ಪರಿಕಲ್ಪನೆ ಮತ್ತು ಅಭ್ಯಾಸವನ್ನು ಉತ್ತೇಜಿಸುತ್ತದೆ. ಆಫ್ರಿಕಾದ ಅತಿ ಎತ್ತರದ ಪರ್ವತವಾದ ಕಿಲಿಮಂಜಾರೋ ಪರ್ವತವನ್ನು ಏರಿದ ವಿಶ್ವದ ಅತ್ಯಂತ ಕಿರಿಯ ವ್ಯಕ್ತಿ ಯಾರು? ಉತ್ತರ ವಿರಾಟ್ ಚಂದ್ರ. ಹೈದರಾಬಾದ್ನ 7 ವರ್ಷದ ಬಾಲಕ 19,341 ಅಡಿ ಎತ್ತರದ ಆಫ್ರಿಕಾದ ಅತಿ ಎತ್ತರದ ಪರ್ವತವಾದ ಕಿಲಿಮಂಜಾರೋ ಪರ್ವತವನ್ನು ಏರುವ ಮೂಲಕ ವಿಶ್ವದ ಅತ್ಯಂತ ಕಿರಿಯರಲ್ಲಿ ಒಬ್ಬನಾಗಿದ್ದಾನೆ. ವಿರಾಟ್ ಚಂದ್ರ ಮಾರ್ಚ್ 6ರಂದು ಅಪರೂಪದ ಒಂದು ಸಾಧನೆಯನ್ನ ಮಾಡಿದರು. ಮಿಷನ್ ಗ್ರಾಮೋದಯವನ್ನು ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ? ಉತ್ತರ ಮಧ್ಯಪ್ರದೇಶ. ಮಧ್ಯಪ್ರದೇಶದಲ್ಲಿ ಕೇಂದ್ರ ಕೃಷಿ ಸಚಿವರಾದ ನರೇಂದ್ರ ಸಿಂಗ್ ತೋಮರ್ ಮತ್ತು ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಿಷನ್ ಗ್ರಾಮೋದಯವನ್ನು ರಾಜ್ಯದಲ್ಲಿ ಪ್ರಾರಂಭಿಸಿದ್ದಾರೆ. ಗ್ರಾಮೋದಯ ಮಿಷನ್ ಅಡಿಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ವಸತಿ ಸೌಲಭ್ಯಗಳನ್ನು ಒದಗಿಸುವುದರ ಜೊತೆಗೆ ಮೂಲಭೂತ ಮತ್ತು ಮೂಲಭೂತ ಸೌಕರ್ಯಗಳನ್ನು ಸಹ ವಿಸ್ತರಿಸಲಾಗುವುದು. NPCI ಇತ್ತೀಚೆಗೆ ಪ್ರಕಟಿಸಿದ ಮಾಹಿತಿಯ ಪ್ರಕಾರ ಫೆಬ್ರವರಿಯಲ್ಲಿ UPI ಪ್ಲಾಟ್ಫಾರ್ಮ್ ನಲ್ಲಿ ಯಾವ ಬ್ಯಾಂಕ್ ಹೆಚ್ಚು ಕಳುಹಿಸಲ್ಪಟ್ಟಿದೆ? ಉತ್ತರ SBI. ಕ್ಲೌಡ್ ಆಧಾರಿತ 5G ರೇಡಿಯೋ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಮೈಕ್ರೋಸಾಫ್ಟ್ AWS ಮತ್ತು ಗೂಗಲ್ ನೊಂದಿಗೆ ಯಾವ ಕಂಪನಿ ಪಾಲುದಾರಿಕೆ ಹೊಂದಿದೆ? ಉತ್ತರ ನೋಕಿಯಾ. ಫಿನಿಶ್ ಟೆಲಿಕಾಂ ಸಲಕರಣೆಗಳ ತಯಾರಕ ನೋಕಿಯಾ ಮಾರ್ಚ್ 15, 2021ರಂದು ಮೈಕ್ರೋಸಾಫ್ಟ್, ಅಮೆಜಾನ್ ವೆಬ್ ಸೇವೆಗಳು ಮತ್ತು ಗೂಗಲ್ ನೊಂದಿಗೆ ಸಹಭಾಗಿತ್ವದಲ್ಲಿ ತನ್ನ ರೇಡಿಯೋ ಆಕ್ಸೆಸ್ ನೆಟ್ವರ್ಕ್ ಅಥವಾ RNA ತಂತ್ರಜ್ಞಾನದೊಂದಿಗೆ ಹೊಸ ಕ್ಲೌಡ್ ಆಧಾರಿತ 5G ರೇಡಿಯೋ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಿದೆ ಎಂದು ಘೋಷಿಸಿತು.
ಇತ್ತೀಚೆಗೆ ಪ್ರಾರಂಭವಾದ ಅಮರ್ 21 ಪುಸ್ತಕ ಮೇಳ ಎಲ್ಲಿ ನಡೆಯಿತು? ಉತ್ತರ ಢಾಕಾ. ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶೇಖ್ ಹಸೀನಾ 2021 ಮಾರ್ಚ್ 18ರಂದು ಢಾಕಾದಲ್ಲಿ ನಡೆದ ಅಮರ್ 21 ಪುಸ್ತಕ ಮೇಳವನ್ನು ಉದ್ಘಾಟಿಸಿದರು. ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರಧಾನಿ ಹಸೀನಾ ಪುಸ್ತಕ ಓದುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕೆಂದು ಎಲ್ಲರನ್ನು ಕೋರಿದರು. ಪರಿಷ್ಕೃತ ಐಎಸ್ಎ ಫ್ರೇಮ್ವರ್ಕ್ ಒಪ್ಪಂದದ ಅಡಿಯಲ್ಲಿ ಯಾವ ದೇಶವು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸಹಿ ಹಾಕಿದೆ? ಉತ್ತರ ಇಟಲಿ. ತಿದ್ದುಪಡಿ ಮಾಡಿದ ಐಎಸ್ಎ ಫ್ರೇಮ್ವರ್ಕ್ ಒಪ್ಪಂದದ ಅಡಿಯಲ್ಲಿ ಇಟಲಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸಹಿ ಹಾಕಿದೆ. ಐಎಸ್ಎ ಫ್ರೇಮ್ವರ್ಕ್ ಒಪ್ಪಂದದ ತಿದ್ದುಪಡಿಗಳು ಜಾರಿಗೆ ಬಂದವು. ಇವೆನ್ ಎಲ್ಲಾ ಸದಸ್ಯ ರಾಷ್ಟ್ರಗಳಿಗೆ ಅದರ ಸದಸ್ಯತ್ವವನ್ನು ತೆರೆಯಿತು. ಫ್ರೇಮ್ವರ್ಕ್ ಒಪ್ಪಂದಕ್ಕೆ ಇಟಲಿಯ ರಾಯಭಾರಿ ವಿನ್ಸೆಂಜೋ ಡಿ ಲುಕಾ ಸಹಿ ಹಾಕಿದ್ದಾರೆಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಮಕ್ಕಳನ್ನು ಕ್ರೀಡೆಯತ್ತ ಆಕರ್ಷಿಸಲು ಯಾವ ರಾಜ್ಯ ಸರ್ಕಾರ 100 ನರ್ಸರಿ ಕ್ರೀಡಾ ಅಕಾಡೆಮಿಗಳನ್ನು ಸ್ಥಾಪಿಸುತ್ತದೆ? ಉತ್ತರ ರಾಜಸ್ಥಾನ. ಕ್ರೀಡಾ ಅಕಾಡೆಮಿಗಳಲ್ಲಿ ಮಕ್ಕಳಿಗೆ ತಮ್ಮ ಜಿಲ್ಲೆಗಳಲ್ಲಿ ಆಡಲು ಅವಕಾಶ ನೀಡಲು ರಾಜಸ್ಥಾನ ಸರ್ಕಾರ 100 ನರ್ಸರಿ ಕ್ರೀಡಾ ಅಕಾಡೆಮಿಗಳನ್ನು ಸ್ಥಾಪಿಸಲಿದೆ ಎಂದು ಯುವ ವ್ಯವಹಾರ ಮತ್ತು ಕ್ರೀಡಾ ರಾಜ್ಯ ಸಚಿವರಾಗಿದ್ದ ಅಶೋಕ್ ಚಂದನ ತಿಳಿಸಿದ್ದಾರೆ. ಲಭ್ಯವಿರುವ ಸಂಪನ್ಮೂಲಗಳಿಂದ ಅಭಿವೃದ್ಧಿಪಡಿಸಲಾಗುವ ಅಕಾಡೆಮಿಗಳಲ್ಲಿ ಮಕ್ಕಳಿಗೆ ತಮ್ಮ ಜಿಲ್ಲೆಗಳಲ್ಲಿ ಆಡಲು ಅವಕಾಶ ನೀಡಲಾಗುವುದು. ಕ್ರಿಪ್ಟೋ ಕರೆನ್ಸಿಯನ್ನು ನಿಷೇಧಿಸುವ ಕಾನೂನನ್ನು ಯಾವ ದೇಶವು ಪ್ರಸ್ತಾಪಿಸುತ್ತದೆ? ಉತ್ತರ ಭಾರತ. ಕ್ರಿಪ್ಟೋ ಕರೆನ್ಸಿ ಹೊಂದುವವರಿಗೆ ತಮ್ಮ ಸ್ವತ್ತುಗಳನ್ನು ದಿವಾಳಿಯಾಗಿಸಲು ಸ್ವಲ್ಪ ಸಮಯ ನೀಡಲಾಗುವುದು. ಇದರಲ್ಲಿ ವಿಫಲವಾದರೆ ದಂಡ ವಿಧಿಸಲಾಗುತ್ತದೆ. ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಿಸಿದ ಎಲ್ಲಾ ವಹಿವಾಟುಗಳನ್ನು ನಿಷೇಧಿಸುವ ಹೊಸ ಮಸೂದೆಯನ್ನು ಭಾರತ ಸರ್ಕಾರ ಪ್ರಸ್ತಾಪಿಸುತ್ತಿರುವುದರಿಂದ ವ್ಯಾಪಾರ, ಗಣಿಗಾರಿಕೆ ಮತ್ತು ಕ್ರಿಪ್ಟೋ ಕರೆನ್ಸಿಯನ್ನು ಹಿಡಿದಿಟ್ಟುಕೊಳ್ಳುವುದು ಶೀಘ್ರದಲ್ಲಿ ಭಾರತದಲ್ಲಿ ಕಾನೂನು ಬಾಹಿರವಾಗಬಹುದು. WEF ಗ್ಲೋಬಲ್ ಲೈಟ್ ಹೌಸ್ ನೆಟ್ವರ್ಕ್ ನಲ್ಲಿ ಇತ್ತೀಚೆಗೆ ಯಾವ ಭಾರತೀಯ ಕಂಪನಿಯನ್ನು ಸೇರಿಸಲಾಗಿದೆ? ಉತ್ತರ ರಿನ್ಯೂ ಪವರ್. ಪರಿಸರ ಸುಸ್ಥಿರ ಸಮುದಾಯ ಬೆಂಬಲ ಲಾಭದಾಯಕ ಬೆಳವಣಿಗೆಯನ್ನು ಸಾಧಿಸಲು ಹೊಸ ತಂತ್ರಜ್ಞಾನ ಬಳಸುವ ಕಂಪನಿಗಳನ್ನು ಗುರುತಿಸುವ ವಿಶ್ವ ಆರ್ಥಿಕ ವೇದಿಕೆ ಜಾಗತಿಕ ಲೈಟ್ ಹೌಸ್ ನೆಟ್ವರ್ಕ್ಗೆ ರಿನ್ಯೂ ಪವರ್ ಅನ್ನು ಹೆಸರಿಸಲಾಗಿದೆ. ವಿದ್ಯುತ್ ಇಳುವರಿಯನ್ನು ಹೆಚ್ಚಿಸಲು ಮತ್ತು ಸೌರ ಮತ್ತು ಗಾಳಿ ಉತ್ಪಾದನಾ ಸ್ವತ್ತುಗಳ ಅಲಭ್ಯತೆಯನ್ನು ಕಡಿಮೆ ಮಾಡಲು ಕಂಪನಿಯ ಡಿಜಿಟಲ್ ಅನಾಲಿಟಿಕ್ಸ್ ಮತ್ತು ಯಂತ್ರ ಕಲಿಕೆಯಲ್ಲಿ ಇತ್ತೀಚಿನ ಹೂಡಿಕೆಗಳನ್ನು WEF ತನ್ನ ನೇಮಕಾತಿ ಅಂಶಗಳಿಗಾಗಿ ಗುರುತಿಸಿದೆ. ಇತ್ತೀಚೆಗೆ ಬಿಡುಗಡೆಯಾದ ಹುರುನ್ ಇಂಡಿಯಾ ವೆಲ್ತ್ ವರದಿ 2020 ಪ್ರಕಾರ ಭಾರತದಲ್ಲಿ ಗರಿಷ್ಠ ಮಿಲಿಯನರ್ಗಳಿಗೆ ಯಾವ ನಗರವಿದೆ? ಉತ್ತರ ಮುಂಬೈ. ಈ ಒಂದು ವರದಿಯ ಪ್ರಕಾರ ನಗರವಾರ ಮುಂಬೈ ಹೆಚ್ಚಿನ ಕೋಟ್ಯಾಧಿಪತಿಗಳಿಗೆ ಅಂದ್ರೆ 16,933 ಜನ ಇದ್ದಾರೆ. ಅದರ ಜೊತೆಗೆ ನಂತರದಲ್ಲಿ ಸ್ಥಾನಗಳಲ್ಲಿ ದೆಹಲಿ 16,000 ಇದ್ರೆ, ಕೋಲ್ಕತ್ತಾ 10,000, ಬೆಂಗಳೂರು 7,582 ಜನ ಮತ್ತು ಚೆನ್ನೈನಲ್ಲಿ 4,685 ಜನ ಇದ್ದಾರೆ. ಹೀರೋ ಮೋಟಾರ್ಸ್ ಕಂಪನಿ ತನ್ನ ಜಾಗತಿಕ ಪ್ರಧಾನ ಕಚೇರಿಯನ್ನು ಇಲ್ಲಿ ಸ್ಥಾಪಿಸಿದೆ? ಉತ್ತರ ಲಂಡನ್. ಹೀರೋ ಸೈಕಲ್ಸ್ ನ ಸಾಗರೋತ್ತರ ವ್ಯವಹಾರವನ್ನು ವಿಸ್ತರಿಸುವ ಮತ್ತು ಅದರ ಜಾಗತಿಕ ಉಪಸ್ಥಿತಿಯನ್ನು ಬಲಪಡಿಸುವತ್ತ ತಳ್ಳುವ ಭಾಗವಾಗಿ ಭಾರತದ ಹೀರೋ ಮೋಟಾರ್ಸ್ ಕಂಪನಿ ಅಥವಾ HMC ಗುಂಪು 16 ಮಾರ್ಚ್ 2021ರಂದು ಲಂಡನ್ ನಲ್ಲಿ ಹೀರೋ ಇಂಟರ್ನ್ಯಾಷನಲ್ ಎಂಬ ಹೊಸ ಅಂತಾರಾಷ್ಟ್ರೀಯ ಪ್ರಧಾನ ಕಚೇರಿಯನ್ನು ಸ್ಥಾಪಿಸುವ ಯೋಜನೆಯನ್ನು ಪ್ರಕಟಿಸಿತು. ಈ ಒಂದು HITಯು HMCಯ ಯುರೋಪಿಯನ್ ವ್ಯವಹಾರಗಳನ್ನು ಒಂದೇ ಅಡಿಯಲ್ಲಿ ತರಲು ಮತ್ತು ಅದರ ಎಲೆಕ್ಟ್ರಿಕ್ ಬೈಕ್ ವ್ಯವಹಾರಕ್ಕೆ ವಿಶ್ವದಾದ್ಯಂತ ಪ್ರಮುಖ ಉತ್ತೇಜನವನ್ನು ನೀಡುವ ಗುರಿಯನ್ನು ಹೊಂದಿದೆ ಎಂದು ಕಂಪನಿ ಹೇಳಿದೆ. ಇತ್ತೀಚೆಗೆ ಮೋಡಿಸ್ ಭಾರತದ GDP 2021ರಲ್ಲಿ ಯಾವ ಶೇಕಡ ಹೆಚ್ಚಾಗುತ್ತದೆ ಎಂದು ಅಂದಾಜಿಸಿದೆ? ಉತ್ತರ 12%. ಭಾರತದ ಒಟ್ಟು ದೇಶೀಯ ಉತ್ಪನ್ನ ಅಥವಾ GDP 2021ರಲ್ಲಿ 12% ರಷ್ಟು ಏರಿಕೆಯಾಗುವ ನಿರೀಕ್ಷೆ ಇದೆ ಎಂದು ಮೂಡಿಸ್ ಅನಾಲಿಟಿಕ್ಸ್ 2021 ಮಾರ್ಚ್ 17ರಂದು ಹೇಳಿದೆ. ಕಳೆದ ನವೆಂಬರ್ನಲ್ಲಿ ಹಿಂದಿನ ಅಂದಾಜಿನ ಪ್ರಕಾರ ಕ್ಯಾಲೆಂಡರ್ ವರ್ಷದಲ್ಲಿ ಭಾರತದ GDP 9% ರಷ್ಟು ಬೆಳೆಯುತ್ತದೆ ಎಂದು ಅದು ಹೇಳಿದೆ. ಇತ್ತೀಚೆಗೆ ಭಾರತದ ಯಾವ ನದಿಯ ಮೇಲೆ ವಿಶ್ವದ ಅತಿ ಎತ್ತರದ ಕಮಾನು ಸೇತುವೆಯನ್ನು ನಿರ್ಮಿಸಲಾಗುತ್ತಿದೆ? ಉತ್ತರ ಚೀನಾಬ್ ನದಿ.
ಚೀನಾಬ್ ಸೇತುವೆ ಹುಕ್ಕಿನ ಕಮಾನು ಮುಚ್ಚುವ ಸ್ಥಾನವನ್ನು ತಲುಪುವ ಮೂಲಕ ಮತ್ತೊಂದು ಇಂಜಿನಿಯರಿಂಗ್ ಮೈಲುಗಲ್ಲು ಸಾಧಿಸಲು ಭಾರತೀಯ ರೈಲ್ವೆ ಉತ್ತಮ ಹಾದಿಯಲ್ಲಿದೆ. ಇದು ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾಗಿದೆ. ಕ್ರೆಡಿಟ್ ಕಾರ್ಡ್ ವ್ಯವಹಾರವನ್ನು ನಿರ್ವಹಿಸಲು ಯಾವ ಬ್ಯಾಂಕ್ ಅಂಗಸಂಸ್ಥೆಯನ್ನು ಸ್ಥಾಪಿಸಿದೆ? ಉತ್ತರ ಪಿಎನ್ಬಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಥವಾ ಪಿಎನ್ಬಿ ತನ್ನ ಕ್ರೆಡಿಟ್ ಕಾರ್ಡ್ ವ್ಯವಹಾರವನ್ನು ನಿರ್ವಹಿಸಲು ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯಾದ ಪಿಎನ್ಬಿ ಕಾರ್ಡ್ಸ್ ಮತ್ತು ಸರ್ವಿಸ್ ಲಿಮಿಟೆಡ್ ಅನ್ನು ಸ್ಥಾಪಿಸಿದೆ. ಪಿಎನ್ಬಿ ಕಾರ್ಡ್ಸ್ ಮತ್ತು ಸರ್ವಿಸ್ ಲಿಮಿಟೆಡ್ ಅನ್ನು ಮಾರ್ಚ್ 16, 2021 ದೆಹಲಿಯ ಕಂಪನಿಗಳ ರಿಜಿಸ್ಟರ್ ನಲ್ಲಿ ಸಂಯೋಜಿಸಿದ್ದಾರೆ. ಈ ಒಂದು ಹೊಸ ಅಂಗಸಂಸ್ಥೆಯು ಬ್ಯಾಂಕ್ ನ ಕ್ರೆಡಿಟ್ ಕಾರ್ಡ್ ವ್ಯವಹಾರಕ್ಕೆ ಸಂಬಂಧಿಸಿದ ಹಣಕಾಸಿನೇತರ ಬೆಂಬಲ ಸೇವೆಗಳನ್ನು ಕೈಗೊಳ್ಳಲಿದೆ. ಮೊದಲ ಉನ್ನತ ಮಟ್ಟದ ಯುಎಸ್ ಚೀನಾ ಸಭೆ ಇತ್ತೀಚೆಗೆ ಎಲ್ಲಿಂದ ಪ್ರಾರಂಭವಾಯಿತು? ಉತ್ತರ ಅಲಾಸ್ಕಾ. ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಜಂಟಿ ಆಯೋಗವನ್ನು ಸ್ಥಾಪಿಸಲು ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶ ಘೋಷಿಸಿದೆ? ಉತ್ತರ ಕುವೈತ್. ಭಾರತ ಮತ್ತು ಕುವೈತ್ 20 ಮಾರ್ಚ್ 2021 ಜಂಟಿ ಮಂತ್ರಿ ಆಯೋಗವನ್ನು ಸ್ಥಾಪಿಸಿದ್ದು, ಅದು ಸಂಬಂಧಗಳಿಗೆ ಹೊಸ ನಿರ್ದೇಶನ ನೀಡುತ್ತದೆ. ವ್ಯಾಪಾರ ಮತ್ತು ಹೂಡಿಕೆಗಳನ್ನು ಹೆಚ್ಚಿಸಲು ಮತ್ತು ರಕ್ಷಣಾ ಮತ್ತು ಸುರಕ್ಷತೆಯಲ್ಲಿ ಸಹಕಾರವನ್ನು ಹೆಚ್ಚಿಸಲು ಹೊಸ ಫಲಕಗಳನ್ನು ಸ್ಥಾಪಿಸಲು ತಾವು ನೋಡುತ್ತಿದ್ದೇವೆ ಎಂದು ಉಭಯ ದೇಶಗಳು ತಿಳಿಸಿವೆ. ಇತ್ತೀಚಿನ ವರದಿಯ ಪ್ರಕಾರ ಭಾರತದ ಅರಣ್ಯ ಪ್ರದೇಶವು ಯಾವ ಶೇಕಡಾವಾರು ಹೆಚ್ಚಾಗಿದೆ? ಉತ್ತರ 24.56%. ಒಟ್ಟು ಅರಣ್ಯ ಮತ್ತು ಮರಗಳ ಹೊದಿಕೆ ದೇಶದ ಒಟ್ಟು ಭೌಗೋಳಿಕ ಪ್ರದೇಶದ 24.56% ಹೇರುತ್ತದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಶ್ರೀ ಪ್ರಕಾಶ್ ಜಾವಡೇಕರ್ ಅವರು ನವದೆಹಲಿಯಲ್ಲಿ ದ್ವೈವಾರ್ಷಿಕ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಅಥವಾ IFSAR ಅನ್ನು ಇಂದು ಬಿಡುಗಡೆ ಮಾಡಿದ್ದಾರೆ. ಇತ್ತೀಚೆಗೆ ಮಾರ್ಕ್ ರುಟ್ಟೆ 4ನೇ ಬಾರಿಗೆ ಯಾವ ದೇಶದ ಪ್ರಧಾನಿಯಾಗಿದ್ದಾರೆ? ಉತ್ತರ ನೆದರ್ಲ್ಯಾಂಡ್ಸ್. ಮಾರ್ಚ್ 17, 2021 ನಡೆದ ರಾಷ್ಟ್ರ ಸಾರ್ವಜನಿಕ ಚುನಾವಣೆಯಲ್ಲಿ ಡಚ್ ಪ್ರಧಾನಿ ಮಾರ್ಕ್ ರುಟ್ಟೆ ಅಗಾಧ ಗೆಲುವು ಸಾಧಿಸಿದ್ದಾರೆ. ಕೋವಿಡ್-19 ಕಾರಣದಿಂದಾಗಿ ರಾಷ್ಟ್ರವ್ಯಾಪಿ ಬೀಗ ಹಾಕಿದ ಮಧ್ಯೆ 3 ದಿನಗಳ ಅವಧಿಯಲ್ಲಿ ಚುನಾವಣೆ ನಡೆಸಲಾಯಿತು. ಪ್ರಧಾನಮಂತ್ರಿ ಮಾರ್ಕ್ ರುಟ್ಟೆ ಸಂಪ್ರದಾಯವಾದಿ ವಿವಿಡಿ ಪಕ್ಷವು ಡಚ್ ಸಂಸತ್ನಲ್ಲಿ 35 ಸ್ಥಾನಗಳೊಂದಿಗೆ ಸತತ 4ನೇಯ ಜಯವನ್ನು ಸಾಧಿಸಿದೆ. ಕರೋನಾ ವೈರಸ್ ಸಾಂಕ್ರಾಮಿಕ ರೋಗದ ನಂತರ ದೇಶವನ್ನು ಪುನರ್ ನಿರ್ಮಿಸಲು ರುಟ್ಟೆ 4ನೇ ಅವಧಿಯನ್ನು ಕಳೆಯುವುದಾಗಿ ಪ್ರತಿಜ್ಞೆ ಮಾಡಿದರು. ಇತ್ತೀಚೆಗೆ ಯಾವ ರಾಜ್ಯದ ಪ್ರಸಿದ್ಧ ಧಾರ್ಮಿಕ ಸ್ಥಳವಾದ ಶಂಭಾಜಿ ವಿಷ್ಣು ದೇವಾಲಯ ಟ್ರಸ್ಟ್ ಸಣ್ಣ ಬಟ್ಟೆಗಳನ್ನು ಧರಿಸಿ ಬರುವವರನ್ನು ನಿಷೇಧಿಸಿದೆ? ಉತ್ತರ ಗುಜರಾತ್. ಇತ್ತೀಚೆಗೆ ಬಿಡುಗಡೆಯಾದ ವಿಶ್ವ ಸಂತೋಷ ವರದಿಯ ಪ್ರಕಾರ ಇದು ವಿಶ್ವದ ಅತ್ಯಂತ ಸಂತೋಷದಾಯಕ ದೇಶವಾಗಿ ಮಾರ್ಪಟ್ಟಿದೆ. ಉತ್ತರ ಫಿನ್ಲ್ಯಾಂಡ್. ಫಿನ್ಲ್ಯಾಂಡ್ ದೇಶವು ವಿಶ್ವದ ಅತ್ಯಂತ ಸಂತೋಷದಾಯಕ ದೇಶವೆಂದು ಸ್ಥಾನ ಪಡೆದಿದೆ. ನಾರ್ಡಿಕ್ ರಾಷ್ಟ್ರವು ಐಸ್ಲ್ಯಾಂಡ್, ಡೆನ್ಮಾರ್ಕ್, ಸ್ವಿಟ್ಜರ್ಲ್ಯಾಂಡ್, ನೆದರ್ಲ್ಯಾಂಡ್ಸ್, ಸ್ವೀಡನ್, ಜರ್ಮನಿ ಮತ್ತು ನಾರ್ವೆ ನಂತರದ ಸ್ಥಾನದಲ್ಲಿವೆ. ಮಾರ್ಚ್ 19, 2021 ಬಿಡುಗಡೆಯಾದ ಯುಎನ್ ವಿಶ್ವ ಸಂತೋಷ ವರದಿ 2021 ಪಟ್ಟಿಯಲ್ಲಿ 149 ದೇಶಗಳಲ್ಲಿ ಭಾರತವು 139ನೇ ಸ್ಥಾನ ಪಡೆದಿದೆ. ಫಿನ್ಲ್ಯಾಂಡ್ ಅಗ್ರಸ್ಥಾನದಲ್ಲಿದೆ. 11ನೇ ಹಾಕಿ ಮಹಿಳಾ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಗೆದ್ದವರು ಯಾರು? ಉತ್ತರ ಹರಿಯಾಣ. ಮಾರ್ಚ್ 19, 2021 ಫೈನಲ್ ನಲ್ಲಿ 0-0 ಗೋಲುಗಳಿಂದ ಮುಕ್ತಾಯಗೊಂಡ ನಂತರ ಹರಿಯಾಣ 11ನೇ ಹಾಕಿ ಇಂಡಿಯಾ ಸಬ್ ಜೂನಿಯರ್ ಮಹಿಳಾ ರಾಷ್ಟ್ರೀಯ ಚಾಂಪಿಯನ್ಶಿಪ್ 2021 ಪ್ರಶಸ್ತಿಯನ್ನು ಗೆದ್ದು ಶೂಟ್ಔಟ್ ನಲ್ಲಿ ಜಾರ್ಖಂಡ್ ತಂಡವನ್ನು 4-3 ಸೋಲಿಸಿತು. ನಿಯೋ ಗ್ರೋತ್ ಕಂಪನಿಯು ತನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಿದೆ? ಉತ್ತರ ಅಂಜಿಕೈ ರಹಾನೆ. ಭಾರತ ತನ್ನ ರಾಯಭಾರ ಕಚೇರಿಯಲ್ಲಿ ಸ್ವಾತಂತ್ರ್ಯೋತ್ಸವ ಭಾರತ ಅಟ್ 75 ಅನ್ನು ಯಾವ ದೇಶದಲ್ಲಿ ಪ್ರಾರಂಭಿಸಿದೆ? ಉತ್ತರ ದಕ್ಷಿಣ ಕೊರಿಯಾ. ಭಾರತದ ರಾಯಭಾರಿ ಕಚೇರಿ ಸಿಯೋಲ್ 2021 ಮಾರ್ಚ್ 19 ಸ್ವಾತಂತ್ರ್ಯೋತ್ಸವ ಭಾರತ ಅಟ್ 75 75 ವಾರಗಳ ಆಚರಣೆಯನ್ನು ಪ್ರಾರಂಭಿಸಿತು. ಈ ಒಂದು ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಡಿಯೋ ಸಂದೇಶವನ್ನು ಪ್ರದರ್ಶಿಸಲಾಯಿತು. ಇತ್ತೀಚಿನ UNCTAD ವರದಿಯ ಪ್ರಕಾರ 2021
ಭಾರತದ ಜಿಡಿಪಿ ಯಾವ ದರದಲ್ಲಿ ಬೆಳೆಯುತ್ತದೆ? ಉತ್ತರ 5%. ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗದಿಂದಾಗಿ 2020ರಲ್ಲಿ ಭಾರತದ ಆರ್ಥಿಕತೆಯು 6.9% ಕುಗ್ಗುತ್ತದೆ ಎಂದು ಅಂದಾಜಿಸಲಾಗಿದೆ. 2021ರಲ್ಲಿ ಬಲವಾದ ಚೇತರಿಕೆಯನ್ನು ದಾಖಲಿಸುತ್ತದೆ ಮತ್ತು 5% ಬೆಳೆಯುತ್ತದೆ ಎಂದು ಯುಎನ್ ವರದಿಯೊಂದು ತಿಳಿಸಿದೆ. ದೇಶದ ಪ್ರಸಕ್ತ ಹಣಕಾಸು ವರ್ಷದ ಬಜೆಟ್ ಅಂಶಗಳು ಸಾರ್ವಜನಿಕ ಹೂಡಿಕೆಯ ಏರಿಕೆಯೊಂದಿಗೆ ಬೇಡಿಕೆಯ ಪ್ರಚೋದನೆಯತ್ತ ಸಾಗುತ್ತದೆ. ಸಾಹಿ ದಿಶಾ ಅಭಿಯಾನವನ್ನು ಪ್ರಾರಂಭಿಸಿದವರು ಯಾರು? ಉತ್ತರ ಯುಎನ್ಡಿಪಿ. ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಯುಎನ್ಡಿಪಿ ಭಾರತದ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರ ಜೀವನೋಪಾಯ ಮತ್ತು ಉದ್ಯಮಶೀಲತೆಯನ್ನು ಆಚರಿಸುವ ಸಲುವಾಗಿ ಸಾಹಿ ದಿಶಾ ಎಂಬ ಅಭಿಯಾನವನ್ನು ಪ್ರಾರಂಭಿಸಿದೆ. ಯುಎನ್ಡಿಪಿಯ ಹೇಳಿಕೆಯ ಪ್ರಕಾರ ಪ್ರಾರಂಭಿಸಿದ ಅಭಿಯಾನವು ಸಮಸ್ಯೆಗಳು ಮತ್ತು ಗ್ರಾಮೀಣ ಭಾಗದಲ್ಲಿ ವಾಸಿಸುವ ಮಹಿಳೆಯರ ಜೀವನೋಪಾಯ ಮತ್ತು ಉದ್ಯೋಗಗಳನ್ನು ಪ್ರವೇಶಿಸುವ ಅವಕಾಶಗಳ ಮೇಲೆ ಪರಿಣಾಮ ಬೀರುವ ಅಡೆತಡೆಗಳನ್ನು ಎತ್ತಿ ತೋರಿಸುತ್ತದೆ. ಈ ಒಂದು ಅಭಿಯಾನವು ಮಹಿಳೆಯರನ್ನು ಹೆಚ್ಚು ಸ್ವಾವಲಂಬಿಗಳಾಗಲು ಸಹಾಯ ಮಾಡುವ ಉದ್ಯಮಗಳನ್ನು ಸ್ಥಾಪಿಸುವಲ್ಲಿನ ಸಮಸ್ಯೆಗಳ ಬಗ್ಗೆಯೂ ಮಾತನಾಡುತ್ತದೆ. ಇತ್ತೀಚೆಗೆ ISSF WCಯಲ್ಲಿ ಭಾರತದ ಯಶಸ್ವಿನಿ ದೇಸ್ವಾಲ್ ಅವರು ಯಾವ ಪದಕವನ್ನು ಗೆದ್ದಿದ್ದಾರೆ? ಉತ್ತರ ಚಿನ್ನ. ನವದೆಹಲಿಯಲ್ಲಿ ನಡೆಯುತ್ತಿರುವ ISSF ವಿಶ್ವಕಪ್ನಲ್ಲಿ ಮಾರ್ಚ್ 21, 2021ರಂದು ನಡೆದ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಗಳಲ್ಲಿ ಭಾರತೀಯ ಮಹಿಳಾ ಮತ್ತು ಪುರುಷರ ತಂಡಗಳು ಚಿನ್ನದ ಪದಕಗಳನ್ನು ಗೆದ್ದವು. ಮನು ಬೇಕರ್, ಯಶಸ್ವಿನಿ ಸಿಂಗ್ ದೇಸ್ವಾಲ್ ಮತ್ತು ಶ್ರೀ ನಿವೇತಾ ಪರಮಾನಂತಂ ಅವರ ಭಾರತೀಯ ಮಹಿಳಾ ತಂಡವು ತಮ್ಮ ಪೊಲಿಷ್ ಎದುರಾಳಿಗಳನ್ನು ತುಲನಾತ್ಮಕವಾಗಿ ಸುಲಭವಾಗಿ ಸೋಲಿಸಿ ಚಿನ್ನದ ಪದಕ ಗಳಿಸಿತು. ದಯಾಮರಣವನ್ನು ಕಾನೂನುಬದ್ಧಗೊಳಿಸುವ ಕಾನೂನನ್ನು ಇತ್ತೀಚೆಗೆ ಯಾವ ದೇಶ ಜಾರಿಗೆ ತಂದಿದೆ? ಉತ್ತರ ಸ್ಪೇನ್. ಸ್ಪೇನ್ನ ಕೆಳಮನೆ ಸಂಸತ್ತು ಮಾರ್ಚ್ 21, 2021ರಂದು ಕೇಂದ್ರ ಮತ್ತು ಎಡಪಂಥೀಯ ಪಕ್ಷಗಳ ಬೆಂಬಲದೊಂದಿಗೆ ಈ ಒಂದು ಕಾನೂನನ್ನು ಅಂಗೀಕರಿಸಿತು. ಅಸಹನೀಯ ದುಃಖಕ್ಕೆ ಕಾರಣವಾಗುವ ಗಂಭೀರ ಮತ್ತು ಗುಣಪಡಿಸಲಾಗದ ಕಾಯಿಲೆಗಳನ್ನು ಹೊಂದಿರುವ ವಯಸ್ಕರಿಗೆ ತಮ್ಮ ಜೀವನವನ್ನು ಕೊನೆಗೊಳಿಸಲು ಆಯ್ಕೆ ಮಾಡಲು ಕಾನೂನು ಅನುಮತಿಸುತ್ತದೆ. ಇದು ಜೂನ್ ನಲ್ಲಿ ಜಾರಿಗೆ ಬರುವ ನಿರೀಕ್ಷೆ ಇದೆ. ಇತ್ತೀಚೆಗೆ ಅರಿಂದಮ್ ಬಾಗ್ಚಿಯನ್ನು ಯಾವ ಸಚಿವಾಲಯದ ವಕ್ತಾರನನ್ನಾಗಿ ನೇಮಿಸಲಾಗಿದೆ? ಉತ್ತರ ವಿದೇಶಾಂಗ ಸಚಿವಾಲಯ. 1995 ಬ್ಯಾಚ್ ಆಫ್ ಇಂಡಿಯನ್ ಫಾರಿನ್ ಸರ್ವಿಸಸ್ ಅಥವಾ IFS ನ ಅಧಿಕಾರಿಯಾದಂತ ಅರಿಂದಮ್ ಬಾಗ್ಚಿ ಅವರು ಮಾರ್ಚ್ 18, 2021ರಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಮುಂದಿನ ವಕ್ತಾರರಾಗಿ ಪುನರ್ರಚನೆಯ ಭಾಗವಾಗಿ ಹೆಸರಿಸಿದ್ದಾರೆ. ಸಮರ್ ಅಥವಾ SAAMAR ಅಭಿಯಾನವನ್ನು ಪ್ರಾರಂಭಿಸುವುದಾಗಿ ಯಾವ ರಾಜ್ಯ ಘೋಷಿಸಿದೆ? ಉತ್ತರ ಜಾರ್ಖಂಡ್. ಜಾರ್ಖಂಡ್ ಸರ್ಕಾರ 17 ಮಾರ್ಚ್ 2021ರಂದು ರಾಜ್ಯದಲ್ಲಿ ಅಪೌಷ್ಟಿಕತೆಯನ್ನು ನಿವಾರಿಸಲು ಸಮರ್ ಅಥವಾ ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ಕಡಿತದ ಕಾರ್ಯತಂತ್ರದ ಕ್ರಮ ಅಭಿಯಾನವನ್ನು ಪ್ರಾರಂಭಿಸುವುದಾಗಿ ಘೋಷಿಸಿತು. ಇತ್ತೀಚಿನ ವರದಿಯ ಪ್ರಕಾರ ಏಷ್ಯಾದ ಏಕೈಕ ಕರೆನ್ಸಿ ಯಾವುದು ಬಲಗೊಂಡಿದೆ? ಉತ್ತರ ರೂಪಾಯಿ. ವಿದೇಶಿ ಹೂಡಿಕೆದಾರರನ್ನು ಆಮಿಷೊಡ್ಡುತ್ತಿರುವ ಷೇರು ಮಾರಾಟ ಕೊಡುಗೆ ಈ ತಿಂಗಳ ಅಪಾಯದ ಸ್ವತ್ತುಗಳ ಮಧ್ಯೆ ಬಲಪಡಿಸುವ ಏಷ್ಯಾದ ಏಕೈಕ ಕರೆನ್ಸಿ ಯಾವುದಪ್ಪ ಅಂದ್ರೆ ಭಾರತದ ರೂಪಾಯಿ ಆಗಿರುತ್ತದೆ. ಇತ್ತೀಚಿನ ವರದಿಯ ಪ್ರಕಾರ SBI ನ ಡಿಜಿಟಲ್ ವಹಿವಾಟು ಯಾವ ಶೇಕಡಾವಾರು ಹೆಚ್ಚಾಗಿದೆ? ಉತ್ತರ 7%. ದೇಶದ ಅತಿ ದೊಡ್ಡ ಸಾಲದಾತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಬಹು ಡಿಜಿಟಲ್ ಚಾನೆಲ್ಗಳಲ್ಲಿ ನಡೆಯುತ್ತಿರುವ ಸಂಖ್ಯೆಯ ವಹಿವಾಟಿನಲ್ಲಿ ಗಮನಾರ್ಹ ಏರಿಕೆ ಕಂಡಿದೆ. ಶೇಕಡಾವಾರ ಸಾಂಕ್ರಾಮಿಕ ಪೂರ್ವದ ಅವಧಿಯಲ್ಲಿ 60% ಪ್ರಸ್ತುತ 67% ಏರಿದೆ ಎಂದು ಅಧ್ಯಕ್ಷ ದಿನೇಶ್ ಕಾರ ಹೇಳಿದ್ದಾರೆ. ಇತ್ತೀಚೆಗೆ ಭಾರತವು ಯಾವ ದೇಶದೊಂದಿಗೆ ಕೃತಕ ಬುದ್ಧಿಮತ್ತೆ ಉಪಕ್ರಮವನ್ನು ಪ್ರಾರಂಭಿಸಿದೆ? ಉತ್ತರ USA. ಇಂಡೋ US ವಿಜ್ಞಾನ ಮತ್ತು ತಂತ್ರಜ್ಞಾನ ವೇದಿಕೆ IUSTF US ಇಂಡಿಯಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನಿಷಿಯೇಟಿವ್ ಅನ್ನು ಪ್ರಾರಂಭಿಸಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಮಾರ್ಚ್ 18, 2021ರಂದು ಮಾಹಿತಿ ನೀಡಿತು. ಇದು ಎರಡು ರಾಷ್ಟ್ರಗಳಿಗೆ ಆದ್ಯತೆಯಾಗಿರುವ ನಿರ್ಣಾಯಕ ಕ್ಷೇತ್ರಗಳಲ್ಲಿ AI ಸಹಕಾರದ ಮೇಲೆ ಕೇಂದ್ರೀಕರಿಸುತ್ತದೆ. ವಂದನ್ ವಿಕಾಸ ಯೋಜನೆಗಾಗಿ ಇತ್ತೀಚೆಗೆ ಯಾವ ರಾಜ್ಯವು ಮಾದರಿ ರಾಜ್ಯವಾಗಿ ಹೊರಹೊಮ್ಮಿದೆ?
ಉತ್ತರ ಮಣಿಪುರ. ಮಣಿಪುರ ರಾಜ್ಯವು ವಂದನ್ ವಿಕಾಸ್ ಯೋಜನೆಗೆ ಮಾದರಿ ರಾಜ್ಯವಾಗಿ ಹೊರಹೊಮ್ಮಿದೆ. ಅರಣ್ಯ ಆಧಾರಿತ ಬುಡಕಟ್ಟು ಜನಾಂಗದವರಿಗೆ ಸುಸ್ಥಿರ ಜೀವನೋಪಾಯವನ್ನು ಸೃಷ್ಟಿಸಲು ಅನುಕೂಲವಾಗುವಂತೆ ವಂದನ್ ಕೇಂದ್ರಗಳನ್ನು ಸ್ಥಾಪಿಸುವ ಮೂಲಕ ವಂದನ್ ವಿಕಾಸ್ ಯೋಜನೆ ಸಣ್ಣ ಅರಣ್ಯ ಉತ್ಪನ್ನಗಳ ಮೌಲ್ಯವರ್ಧನೆ, ಬ್ರಾಂಡಿಂಗ್ ಮತ್ತು ಮಾರುಕಟ್ಟೆಗಾಗಿ ಒಂದು ಕಾರ್ಯಕ್ರಮವಾಗಿದೆ. ವಿಶ್ವ ಕವನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ 21 ಮಾರ್ಚ್. ಪ್ರತಿ ವರ್ಷ ಮಾರ್ಚ್ 21ರಂದು ವಿಶ್ವ ಕವನ ದಿನವನ್ನು ಆಚರಿಸಲಾಗುತ್ತದೆ. ಇದು ಕವಿಗಳನ್ನು ಗೌರವಿಸುವುದು, ಕವನ ವಾಚನಗೋಷ್ಠಿಗಳ ಮೌಖಿಕ ಸಂಪ್ರದಾಯಗಳನ್ನು ಪುನರುಜ್ಜೀವನಗೊಳಿಸುವುದು, ಕವನ ಓದುವಿಕೆ, ಬರವಣಿಗೆ ಮತ್ತು ಬೋಧನೆಯನ್ನು ಉತ್ತೇಜಿಸುವುದು, ಕವನ ಮತ್ತು ನಾಟಕ, ನೃತ್ಯದಂತಹ ಇತರ ಕಲೆಗಳ ನಡುವಿನ ಒಮ್ಮುಖವನ್ನು ಬೆಳೆಸುವ ಸಂದರ್ಭವಾಗಿದೆ. ಆನ್ಸರ್ ಆಫ್ ಲಾಸ್ಟ್ ವಿಡಿಯೋ ಕ್ವಶನ್. ಲಾಸ್ಟ್ ವಿಡಿಯೋದಲ್ಲಿ ಕೇಳಲಾಗಿರುವಂತಹ ಒಂದು ಕ್ವಶನ್ಗೆ ಆನ್ಸರ್ ಅನ್ನ ಇಲ್ಲಿ ನೋಡೋಣ. ಇತ್ತೀಚೆಗೆ ಜಪಾನ್ ಮತ್ತು ಯಾವ ದೇಶವು ಕಂದು ಕಲ್ಲಿದ್ದಲಿನಿಂದ ಹೈಡ್ರೋಜನ್ ಉತ್ಪಾದಿಸಲು ಪ್ರಾರಂಭಿಸಿತು? ಉತ್ತರ ಆಸ್ಟ್ರೇಲಿಯಾ. ಇತ್ತೀಚೆಗೆ ಜಪಾನ್ ಮತ್ತು ಆಸ್ಟ್ರೇಲಿಯಾ ದೇಶವು ಕಂದು ಕಲ್ಲಿದ್ದಲಿನಿಂದ ಹೈಡ್ರೋಜನ್ ಉತ್ಪಾದಿಸಲು ಪ್ರಾರಂಭಿಸಿತು. ಟುಡೇಸ್ ಕ್ವಶನ್ ಫಾರ್ ಯು. ಈ ಒಂದು ಕ್ವಶನ್ ನಿಮಗಾಗಿ. ಕ್ವಶನ್ ಈ ರೀತಿಯಾಗಿದೆ. ಇತ್ತೀಚಿನ ವರದಿಯ ಪ್ರಕಾರ ವಿಶ್ವದ ಅತ್ಯಂತ ಅಪಾಯಕಾರಿ ರಸ್ತೆಗಳನ್ನು ಹೊಂದಿರುವ ದೇಶ ಯಾವುದು? ಈ ಒಂದು ಕ್ವಶನ್ಗೆ ನಿಮ್ಗೆ ಏನಾದ್ರೂ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮೂಲಕ ವ್ಯಕ್ತಪಡಿಸಬಹುದು. ಇಲ್ಲಾಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಕ್ವಶನ್ಗೆ ಆನ್ಸರ್ ಅನ್ನ ಹೇಳಲಾಗುತ್ತದೆ. 2021 ಮಾರ್ಚ್ 20ರಿಂದ 23ರವರೆಗಿನ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನಾವು ಕೂಡ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.